ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಂಜು ಮದುವೆ ಮಾಡೋದಕ್ಕೆ ಮುಂದಾದಂತಹ ಅರ್ಜುನ್ ಬಟ್ ನಚ್ಚಿ ಮದುವೆ ಆದ್ರೆ ತಾಳಿ ಕಟ್ಟಿದ್ರೆ ಅಥವಾ ಮಧ್ಯದಲ್ಲೇ ಎದ್ದು ನಿಂತು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ರೆ ಗುರುಗಳ ಸಮ್ಮುಖದಲ್ಲಿ ನಡ್ತತೇನು, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವಿಯಾನಿ ಕರ್ಮಕಾಂಡ ಮನೆಯವರು ಎಲ್ಲರ ಮುಂದೆ ಪಟ್ಟ ಬಯಲಾಯಿತು. 25-30 ವರ್ಷಗಳಿಂದ ದೇವಿಯಾನಿ ಕಣ್ಣ ಮುಚ್ಚಾನಿಯನ್ನು ಆಡ್ತಾ ಮನೆಯಲ್ಲೇ ಇದ್ಕೊಂಡು ಮನೆಯವರೆಗೆ ಕೆಡಕನ್ನು ಬಯಸ್ತಾ ಇದ್ರು. ಶ್ರವಣ್ ಬದುಕಲ್ಲಿ ದೊಡ್ಡದೊಂದು ಸುಂಟರ ಗಾಡಿ ಸುನಾಮಿನೇ ಎಬ್ಸಿದ್ರು. ಆದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದನ್ನೆಲ್ಲ ಮಾಡಿದ್ದು ದೇವಿಯಾನಿ ಅಂತ ಹೇಳಿ. ಆದರೆ ಯಾವಾಗ 25 ವರ್ಷಗಳ ನಂತರ ಶ್ರವಣ್ ಅವರ ಹೆಂಡತಿ ಶಾರದಾ ಅವರು ಮನೆಯವರ ಹತ್ರ ಸಿಗ್ತಾರೋ, ಮನೆಗೆ ಎಂಟ್ರಿ ಕೊಡ್ತಾರೋ, ಆಗಲೇ ಎಲ್ಲವೂ ಕೂಡ ಬದಲಾಗಿತ್ತು. ಇಲ್ಲಿ ದೇವಿಯಾನಿ ಅನ್ಕೊಂಡಿದ್ರು ಅಂದೇ ಶಾರದಾ ಸತ್ತು ಹೋಗಿದ್ದಾಳೆ ಅಂತ. ಆದರೆ ಅವರ ಉಲ್ಟಾ ಹೊಡೆದತ್ತು. ಯಾಕಂದರೆ ಶಾರದಾ ಅವರು ಮರಳಿ ಬದುಕಿ ಮನೆಗೆ ವಾಪಸ್ ಬರ್ತಾರೆ. ಮನೆಗೆ ವಾಪಸ್ ಬರ್ತದಾಗೆ ದೇವಿಯಾನಿಗೆ ನಡ್ಕೋ ಶುರುವಾಗುತ್ತೆ. ಯಾಕಂದರೆ ಆಲ್ರೆಡಿ ಮನಸ್ವಿನಿ ಮನೆಯಲ್ಲಿದ್ದಾಳೆ, ಬಟ್ ಯಾರಿಗೂ ಕೂಡ ಅದು ಗೊತ್ತಿಲ್ಲದೆ ಇರಬಹುದು. ಆದರೆ ಈಗ ಅಮ್ಮ ಮಗಳು ಇಬ್ಬರು ಕೂಡ ಬಂದಿದ್ದಾರೆ ಅಂದರೆ ನನ್ನ ಪ್ಲಾನ್ ಏನಾಯಿತು, 25 ವರ್ಷಗಳಿಂದ ನಾನು ಅಂದ್ಕೊಂಡಿದ್ದು ಏನನ್ನು ಕೂಡ ಸಾಧಿಸೋಕ್ಕಾಗಲಿಲ್ವಲ್ಲ ಅಂತ ಹೇಳಿ ದೇವಿಯಾನಿ ತುಂಬಾ ವ್ಯಥೆ ಪಡ್ತಿದ್ದಾರೆ. ಇದರ ನಡುವೆ ಅಂಜುಗೂ ಕೂಡ ತನ್ನ ಅಮ್ಮನ ಎಲ್ಲ ಕರ್ಮಕಾಂಡಗಳು ಕೂಡ ಗೊತ್ತದೆ. ಆಕೆ ಕೂಡ ಸಾಥ್ ಕೊಟ್ಟಿದ್ದಾಳೆ. ಎಷ್ಟು ಬಾರಿ ದೇವಿಯಾನಿ ಶಕುಂತಲಾ ಕಥೆಯನ್ನು, ಶಾರದಾ ಕಥೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಾಗ ಅಂಜುನೇ ಸಹಾಯ ಮಾಡಿದ್ಲು ಅಮ್ಮಗೆ. ಆದರೆ ಇವತ್ತು ಅಂಜು ಉಲ್ಟಾ ಹೊಡ್ತಿದ್ದಾಳೆ. ಯಾಕಂದರೆ ದೇವಿಯಾನಿ ಅರೆಸ್ಟ್ ಆಗಿದ್ದಾರೆ. ದೇವಿಯಾನಿ ಅರೆಸ್ಟ್ ಆಗೋದ್ರ ಜೊತೆಗೆ ಮನೆಯವರು ಮುಂದೆ ದೇವಿಯಾನಿ ಕರ್ಮಕಾಂಡ ಬಯಲಾಗಿದೆ. ಎಲ್ಲ ಸತ್ಯಗಳು ಕೂಡ ಹೊರಬಿದ್ದಿದೆ. ಅಂದು ಶಾರದಾ ಮೇಲೆ ಅಟ್ಯಾಕ್ ಮಾಡಿದ್ದು ದೇವಿಯಾನಿ. ಶ್ರವಣ್ ಮೇಲಿನ ಸಿಟ್ಟಿನಿಂದ ತನ್ನ ಗಂಡನ ಸಾವಿನ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಶ್ರವಣ್ ಬದುಕನ್ನು ಚಿತ್ರ ಮಾಡಬೇಕು ಅಂತ ಹೇಳಿ ದೇವಿಯಾನಿ ಹೊಂಚಾಕಿ ಸಂಚು ಮಾಡಿ ಈ ರೀತಿಯಾಗಿ ಮಾಡಿದ್ದು ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾಗಿದೆ. ಆದರೆ ಇನ್ನೂ ಕೂಡ ಒಂದು ವಿಷಯ ಗೊತ್ತಾಗಿಲ್ಲ, ಅದು ಮನಸ್ವಿನಿ ಭೂಮಿನೇ ಅಂತಕ್ಕಂಥದ್ದು. ಮನಸ್ವಿನಿಗಾಗಿ ಎಲ್ಲ ಕಡೆ ಹುಡುಕಾಟ ನಡೆಸಿದ್ದಾರೆ. ಆದರೆ ಮನಸ್ವಿನಿ ಅವರ ಮಧ್ಯೆನೇ ಇದ್ದಾಳೆ ಭೂಮಿಯಾಗೆ. ಆದರೆ ಭೂಮಿಗೂ ಕೂಡ ಒಂದು ವಿಷಯ ಗೊತ್ತಿಲ್ಲ. ಆದರೆ ಹೆತ್ತ ಕರಳಿಗೆ ಗೊತ್ತಾಗುತ್ತೆ ಅನ್ನೋ ಹಾಗೆ ಅಲ್ಲಿ ಶಾರದಮ್ಮ ಬೇರೆ ಯಾರನ್ನು ಕೂಡ ಅಷ್ಟಾಗಿ ಹಚ್ಕೊಂಡಿಲ್ಲ. ಮೊದಲಿಂದ ಕೂಡ ಅವರು ಹಚ್ಕೊಂಡಿರೋದು ಭೂಮಿಯನ್ನ ನೋಡಿದ್ರೆ ಏನೋ ಒಂದು ರೀತಿ ಮಗಳ ಪ್ರೀತಿ ಅವ್ರಿಗೆ ಅನ್ಸಿರುತ್ತೆ. ಬಟ್ ಶಾರದಮ್ಮಂಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಶಾರದಮ್ಮಂಗೂ ಕೂಡ ಮಗಳು ಅನ್ನೋದು ಒಂದು ರೀತಿ ಸೆಳೆತ ಕಾಣಿಸ್ತದೆ. ಬಟ್ ಆಕೆನೇ ನನ್ನ ಮಗಳು ಅನ್ನೋದು ಕೂಡ ಅವ್ರಿಗೆ ಖಾತ್ರಿಯಾಗಿ ಗೊತ್ತಿಲ್ಲ. ಇದರ ನಡುವೆ ದೇವಿಯಾನಿನ ಅರೆಸ್ಟ್ ಮಾಡಿದಂಥ ಅಚ್ಯುತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ದೇವಿಯಾನಿನ ಇಂಟ್ರೋಗೇಟ್ ಮಾಡ್ತಾರೆ. ಅಲ್ಲೂ ಕೂಡ ದೇವಿಯಾನಿ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅಚ್ಯುತ್ ಮುಂದೆ ಮಾತನಾಡ್ತಾರೆ. ಎಮೋಷ್ನಲಿ ಹೇಗೆ ಲಾಕ್ ಮಾಡಿ ಇಷ್ಟು ದಿನಗಳ ಕಾಲ ಮನೆಯವ್ರ ಜೊತೆ ದೇವಿಯಾನಿ ಆಟ ಆಡ್ಕೊಂಡು ಬಂದಿದ್ದು, ಅದೇ ಎಮೋಷ್ನಲ್ ಒಂದು ಟ್ರಿಕ್ಕನ್ನು ಅಜಿತ್ ಮುಂದೆ ಕೂಡ ಯೂಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಅಜಿತ್ ಆ ಒಂದು ಕೆಡ್ಡಾಗೆ ಬೀಳುವುದಿಲ್ಲ. ಅದಕ್ಕೆ ಬದಲಾಗಿ ನಿಮ್ಮ ಎಮೋಷ್ನಲ್ ಟ್ರಿಕ್ಕನ್ನು ಯೂಸ್ ಮಾಡೋದನ್ನು ನಿಲ್ಲಿಸಿ, ಖಂಡಿತ ಇದು ವರ್ಕ್ ಆಗಲ್ಲ. ಅಂದು ಕೂಡ ನಿಮ್ಮ ಗಂಡನ ಸಾವಿಗೆ ಮಾವ ಕಾರಣ ಅಂತ ಹೇಳಿ, ಶ್ರವಣ್ ಕಾರಣ ಅಂತ ಹೇಳಿ ಮನೆಯವರನ್ನು ನಂಬಿಸಿ ಅವರಿಂದ ದೂರ ಮಾಡಬೇಕು ಅಂತ ನೋಡಿದ್ರಿ. ಬಟ್ ನಿಮ್ಮ ಪ್ಲಾನ್ ಸಕ್ಸಸ್ ಆಗದೆ ಇರೋದ್ರಿಂದಾನೇ ನೀವು ಶಾರದಾ ಅತ್ತೆ ಮತ್ತು ಮನಸ್ವಿನಿ ಮೇಲೆ ಅಟ್ಯಾಕ್ ಮಾಡಿದ್ದು. ಅದರಲ್ಲೇ ಮನಸ್ವಿನಿ ನಮ್ಮಿಂದ ದೂರ ಆಗಿದ್ದು ಅಂತ ಹೇಳಿ ಅಜ್ಜತೆ ಹೇಳ್ತಿದ್ದಾರೆ. ಬಟ್ ದೇವಿಯಾನಿ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಶಾರದಾಕನ್ನ ಬದುಕಿಸ್ಬೇಕು ಅಂದರೆ ನನ್ನ ಜೀವ ಬೇಕಾದರೆ ಕೊಡ್ತೀನಿ, ಅಂಥದ್ರಲ್ಲಿ ನಾನು ಯಾಕೆ ಆ ರೀತಿ ಮಾಡಲಿ ಅಂತ ಹೇಳ್ತಿದ್ದಾರೆ. ಬಟ್ ಸಾಕಷ್ಟು ಸಾಕ್ಷಿ ಆಧಾರಗಳು ಕೂಡ ಅಜಿತ್ ಕೈಗೆ ಸಿಕ್ಕಿದೆ. ಅಜಿತ್ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದಾರೆ, ಭದ್ರ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ಅವತ್ತು ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿದಾಗ ದೇವಿಯಾನಿಗೆ ಸಂಬಂಧಪಟ್ಟ ಒಂದು ಉಂಗುರ ಅಲ್ಲಿ ಬಿದ್ದಿತ್ತು. ಅದನ್ನ ಅವರ ಅತ್ತೆ ಕೊಟ್ಟಿದ್ದಾಗಿತ್ತು. ಅವರ ಕುಟುಂಬದ ಉಂಗುರವೇ ಸತ್ಯವನ್ನ ಹೇಳೋದಕ್ಕೆ ಮುಂದಾಗ್ತದೆ. ಫೈನಲಿ ದೇವಿಯಾನಿ ಮಾಡ್ತಕ್ಕಂಥ ಎಲ್ಲಾ ಪಿತೂರಿಗಳು ಕೂಡ ಇವತ್ತು ಅಜಿತ್ ಮುಂದೆ ಬಯಲಾಗಿದೆ. ಅಜಿತ್ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ದೇವಿಯಾನಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ಅವಕಾಶ ಕೂಡ ಸಿಗ್ತಾ ಇಲ್ಲ. ಇದರ ನಡುವೆ ನಚ್ಚಿ ಮತ್ತೆ ಅಂಜು ಮದುವೆ ನಡಿಬೇಕಾಗಿತ್ತು. ಅಂದೇ ದೇವಿಯಾನಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಅಜ್ಜಿತ. ಹಾಗಾಗಿ ಅಲ್ಲಿ ಮದುವೆ ಮಾಡಬೇಕಾ ಬೇಡವಾ ಅಂತ ಹೇಳಿ ಆಲೋಚನೆಗಳು, ಮಾತುಗಳು ನಡೀತದೆ. ಕೆಲವೊಂದು ಜನ ಅಂಜು ನಚ್ಚಿ ಮದುವೆ ಆಗಲಿ ಅಂತ ಹೇಳ್ತಿದ್ರೆ, ಮಗದಷ್ಟು ಜನ ಅಂಜು ನಚ್ಚಿ ಮದುವೆ ಆಗೋದೇ ಬೇಡ ಅಂತ ಹೇಳ್ತಿದ್ದಾರೆ. ಈ ಒಂದು ವಿಷಯದಿಂದ ನಿಜಕ್ಕೂ ಕೂಡ ಬೇಜಾರಾಗಿದೆ ಭೂಮಿಗೆ. ಹಾಗಾಗಿ ಆಕೆ ಅಜಿತ್ಗೆ ಕಾಲ್ ಮಾಡಿದ್ದೆ. ಅಲ್ಲಿ ಅಮ್ಮ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡೋದು ಸರಿ ಬರುವುದಿಲ್ಲ ಅನ್ನೋ ವಿಷಯವನ್ನ ತಿಳಿಸಿ ಅಜಿತ್ ನನ್ನ ಮನೆಗೆ ಕರ್ಸ್ಕೊತಾಳೆ. ಮನೆಗೆ ಬಂದಂತ ಅಜಿತ್ ಎಲ್ಲರ ಮಾತನ್ನ ಕೇಳಿದಾಗ ಎಲ್ಲರೂ ಕೂಡ ಒಂದೇ ಹೇಳುದು, ಅಜಿತ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ಅದರಿಂದಾಗಿನೇ ಇಲ್ಲಿ ಅಜಿತ್ ಅಂಜು ಹತ್ರ ಹೋಗಿ ಪ್ರಶ್ನೆ ಮಾಡ್ತಾರೆ, ನಿಮ್ಮಮ್ಮನ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಆಗ ಅಂಜು ಸಖತ್ತಾಗಿ ಅಮ್ಮಂಗೆ
ಉಲ್ಟಾ ಹೊಡಿತಾಳೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಅಂಜು ಅಮ್ಮನಿಗೆ ಸಾಥ್ ಕೊಡ್ತಾ ಅಮ್ಮ ಮಾಡ್ತಿದ್ದಂತ ಕರ್ಮಕಾಂಡಗಳಿಗೆ ಸಾಥ್ ಕೊಟ್ಟಿದ್ಲು. ಎಷ್ಟು ಬಾರಿ ಶಾರದಾ ಕಥೆಯನ್ನ ಮುಗಿಸುವುದಕ್ಕೆ ಮನೆಯಲ್ಲಿ ಮುಂದಾದಾಗ್ಲೂ ಕೂಡ ಇಲ್ಲಿ ದೇವ್ಯಾನಿಗೆ ಸಾಥ್ ಕೊಟ್ಟಂತ ಅಂಜು ಇವತ್ತು ದೇವ್ಯಾನಿಗೆ ಉಲ್ಟಾ ಹೊಡ್ತಿದ್ದಾರೆ. ತಾನು ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಮ್ಮ ನನಗೆ ಬೇಕೇ ಆಗಿಲ್ಲ, ಆಕೆ ನಿಜಕ್ಕೂ ದ್ವೇಷ ಮಾಡ್ತಾ ಇದ್ರೆ ಅದನ್ನ ಈ ರೀತಿ ತೀರಿಸ್ಕೊಳ್ಳೋದು ಸಮಂಜಸ ಅಲ್ಲ. ಒಂದು ಅವರಿಂದ ದೂರ ಇರಬೇಕಾಗಿತ್ತು, ಇಲ್ಲ ಕಾನೂನಿನ ಪ್ರಕಾರವಾಗಿ ಹೋರಾಟವನ್ನ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಒಬ್ಬರ ಕಥೆಯನ್ನೇ ಮುಗಿಸೋಕೆ ಮುಂದಾಗಿದ್ದು ಖಂಡಿತ ಅದು ಸರಿ ಇಲ್ಲ. ಆಕೆ ನಿಜವಾಗ್ಲೂ ಅಪರಾಧನೆ ಆಗಿದ್ದಲ್ಲಿ ಖಂಡಿತ ನಾನು ಆಕೆಯನ್ನ ತಾಯಿ ಅಂತ ಒಪ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ನಾನು ಅವಳ ಜೊತೆ ನೋಡೋದೇ ಇಲ್ಲ ಅವಳ ಮುಖವನ್ನ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಮನೆ ಸೊಸೆ ಆಗಿನೇ ನಡ್ಕೋತಾ ಇದ್ದೀನಿ, ನಾನು ಆಲ್ರೆಡಿ ನಚ್ಚಿ ಹೆಂಡತಿ ಅಂತ ಅನ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನ ಕೇಳಿದಂತ ಅಜಿತ ಈಕೆಗೂ ಅಮ್ಮ ಮಾಡಿದಂತ ಕರ್ಮಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಅಂಜುನ ಮದ್ವೆ ಮಾಡಿಸೋ ತೀರ್ಮಾನಕ್ಕೆ ಎಲ್ಲರೂ ಕೂಡ ಅಚ್ಚುತ್ತ ಆ ಒಂದು ನಿರ್ಧಾರವನ್ನ ಒಪ್ಕೋತಾರೆ. ಎಲ್ಲರೂ ಕೂಡ ಮದುವೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಭೂಮಿ ಕ್ಷಣದಲ್ಲಿ ದೇವ್ಯಾನಿ ಅಮ್ಮನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಮಗಳು ಮದುವೆ ನೋಡ್ಕೋತಿದ್ರು ಅಂದಾಗ ಆ ರೀತಿ ದೇವ್ಯಾನಿ ಅಂತೆ ಬರಬೇಕು ಅಂದ್ರೆ ಮದುವೆನೇ ನಡೆಯುವುದಿಲ್ಲ ಅಂತ ಹೇಳಿ ಅಚ್ಚುತ್ತ ಹೇಳ್ತಾರೆ. ಸದ್ಯ ಮದುವೆ ನಡೆದ್ರೆ ಸಾಕು ಅಂತ ಅನ್ಕೊಂಡಂತ ಭೂಮಿ ಸರಿ ಆಯ್ತು ಅಂತ ಒಪ್ಕೋತಾರೆ. ಫೈನಲಿ ಗುರುಗಳು ಕೂಡ ಮದುವೆಗೆ ಬಂದಿದ್ದಾರೆ. ಗುರುಗಳ ಆಶೀರ್ವಾದದೊಂದಿಗೆ ಆ ಒಂದು ಮದುವೆ ನಡೀತದೆ. ಹಸಿಮಣಿ ಮೇಲೆ ನಚ್ಚಿ ಮತ್ತೆ ಅಂಜು ಕುಳಿತುಕೊಂಡಿದ್ದಾರೆ. ಹಾರವನ್ನ ಇಲ್ಲಿ ಪುರೋಹಿತರು ಹುಡುಗಿಯ ಪರವಾಗಿ ಬಂದು ಅವ್ರ ತಂದೆ ತಾಯಿ ಇದ್ದಾರೆ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಅವರ ಅಮ್ಮ ಇಲ್ಲ ಅನ್ನೋದು ಗೊತ್ತಿರುವುದರಿಂದಾಗಿ ಶ್ರವಣ್ ಅವರು ನಾನು ಆಕೆಯ ದೊಡ್ಡಪ್ಪ ನಾನು ಮುಂದೆ ಬಂದು ಮಾಡಬಹುದಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ಬೋದು ಅಂತ ಗುರುಗಳು ಹೇಳ್ತಾರೆ. ಇವತ್ತು ತನ್ನ ಹೆಂಡತಿ ಮಗಳನ್ನ ದೂರ ಮಾಡಿದಂತ ಅದೇ ದೇವ್ಯಾನಿ ಮಗಳಿಗೆ ಕನ್ಯಾದಾನ ಮಾಡಿಕೊಡ್ತಿದ್ದಾರೆ ಶ್ರವಣ್. ಇದೇ ಹೇಳುತ್ತೆ ತುಂಬು ಕುಟುಂಬದಲ್ಲಿ ಯಾವ ರೀತಿಯಾಗಿ ಸಂಬಂಧಗಳಿಗೆ ಬೆಲೆ ಇರತ್ತೆ ಅಂತ ಹೇಳಿ. ಅಮ್ಮ ಮಾಡಿದ್ರು ಅನ್ನೋ ಕಾರಣಕ್ಕೆ ಮಗಳ ಮೇಲೆ ಯಾವುದೇ ಜಿದ್ದನ್ನ ಕೂಡ ಸಾಧಿಸದೇ ಇರ್ತಕ್ಕಂಥ ಶ್ರವಣ್ ತನ್ನ ಮಗಳ ಸ್ಥಾನದಲ್ಲಿ ಆಕೆಯನ್ನ ಮೊದಲಿಂದ ಕೂಡ ನೋಡ್ತಾ ಇದ್ರು. ಇವತ್ತು ಕೂಡ ಅದೇ ಸ್ಥಾನದಲ್ಲಿ ಆಕೆಯನ್ನ ಇಟ್ಟು ದೊಡ್ಡಪ್ಪನಾಗಿ ಇವತ್ತು ಆಕೆಯನ್ನ ಕನ್ಯಾದಾನ ಮಾಡಿಕೊಡ್ತಿದ್ದಾರೆ. ಫೈನಲಿ ಅಂಜುಗೆ ತಾಳಿ ಕಟ್ಟಬೇಕಾಗಿದೆ. ನಚ್ಚಿ ಹಾಗಿದ್ರೆ ತನ್ನ ನಿರ್ಧಾರವನ್ನ ಬದಲಾಯಿಸಿ ಅಂಜುಗೆ ತಾಳಿ ಕಟ್ಟುವುದಿಲ್ವಾ? ಇಲ್ಲ, ಖಂಡಿತ ಸುಳ್ಳು, ಖಂಡಿತ ಇಲ್ಲಿ ನಚ್ಚಿ ಅಂಜುಗೆ ತಾಳಿ ಕಟ್ತಾರೆ. ಫೈನಲಿ ಗುರುಕಡೆ ಆಶೀರ್ವಾದದೊಂದಿಗೆ ನಚ್ಚಿ ಮತ್ತೆ ಅಂಜು ಮದುವೆ ನಡೆಯುತ್ತೆ. ಅತ್ತ ಕಡೆ ದೇವ್ಯಾನಿಗೆ ಬೇಕಾಗಿದ್ದು ಈ ಮದುವೆ ನಡೆಯೋದನ್ನ ಅವರ ಒಳ್ಳೆತನದ ವೀಕ್ನೆಸ್ ಏನು ಅನ್ನೋದು ದೇವ್ಯಾನಿಗೆ ಗೊತ್ತಿತ್ತು. ಖಂಡಿತವಾಗ್ಲೂ ತನ್ನ ಮಗಳ ಮದುವೆ ಆಗತ್ತೆ ಅಂತ ಗೊತ್ತಿತ್ತು. ಇನ್ಮೇಲೆ ತನ್ನ ಆಟ ಶುರುವಾಗುತ್ತೆ ಅಂತ ಅನ್ಕೊಂಡಿದ್ದೆ. ಮದುವೆ ಆಯ್ತಲ್ಲ ಸಾಕು ಅಂತ ಅನ್ಕೊಂಡಿದ್ದೆ. ತನ್ನ ಹೊಸ ಪ್ಲಾನ್ ಅನ್ನ ಮಾಡೋದಕ್ಕೆ ದೇವ್ಯಾನಿ ಮುಂದಾಗ್ತದೆ. ಹಾಗಿದ್ರೆ ಮುಂದೆ ಹೇಗಿರುತ್ತೆ? ಫೈನಲಿ ಇಲ್ಲಿ ಅಂಜು ಮತ್ತೆ ನಚ್ಚಿ ಮದುವೆ ಆಗ್ತದಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತದ. ಆ ಮನೆಗೆ ಒಳಿತು ಮಾಡಬೇಕು ಅಂತ ಹೇಳಿ ಬಲಗಾಲಿಟ್ಟು ಬರಬೇಕಾಗಿರೋ ಅಂಜು ಆ ಮನೆಯಲ್ಲಿ ನಿಜಕ್ಕೂ ಕೂಡ ನೆಮ್ಮದಿಯನ್ನ ಹಾಳು ಮಾಡೋದ್ರ ಮುಖಾಂತರ ಮನೆಯನ್ನ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಮನೆಗೆ ಕಾಲಿಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಹೇಗಿರುತ್ತೆ ಸಂಚಿಕೆಗಳು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.